ಓಹೋ, ಇಷ್ಟು ಕೇಳಿದ್ರು ನೀವ್ ಯಾರು ನನಗ್ ಉತ್ತರ ಕೊಡಲ್ಲ ಅಂತಾಯ್ತು. ಸರಿ ಬಿಡಿ, ನನ್ ಪ್ರಶ್ನೆಗೆ ಉತ್ತರ ಸಿಗ್ದಿರೋ ಕಡೆ, ನನ್ ಮಾತಿಗೆ ಗೌರವ ಇಲ್ದಿರೋ ಕಡೆ ನಾನು ಕೂಡ ಇರಲ್ಲ. ಈ ಕ್ಷಣನೇ ಮನೆಯಿಂದ ಹೋಗ್ತಿದ್ದೀನಿ. ಅಮ್ಮ ಭಾಗ್ಯ, ನಿಂತ್ಕೊಳ್ಳಮ್ಮ. ದಯವಿಟ್ಟು ನೀನು ಈ ಮನೆ ಬಿಟ್ಟು ಹೋಗ್ಬೇಡಮ್ಮ. ನೀನು ಈ ಮನೆ ಸೊಸೆನಮ್ಮ, ಮಿತ್ರನ ಹೆಂಡತಿ. ನೀನು ಈ ಮನೇಲಿರೋದಕ್ಕೆ ಎಲ್ಲ ಹಕ್ಕು ಮತ್ತೆ ಅಧಿಕಾರ ನಿನಗಿದೆಯಮ್ಮ. ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಮ್ಮ. ಹಕ್ಕಿದ್ಯಾ? ಯಾವ ಹಕ್ಕಿದೆ ಮಾವ ನಂಗೆ? ಇದೊಂದು ಅರ್ಶಿನ ದಾರನ ನನ್ ಕುತ್ತಿಗೆ ಕಟ್ಟಿ ಈ ಮನೆ ಸೊಸೆ ಅನ್ನೋ ಪದವಿನ ನನಗ್ ಕೊಟ್ಟು ಹಕ್ಕಿದೆ, ಅಧಿಕಾರ ಇದೆ ಅಂದ್ರೆ ಸಾಕೋದಲ್ಲ ಮಾವ. ನನ್ ಗಂಡ ನನಗೆ ಸ್ವಂತ ಅಂತ ಪ್ರತಿ ಕ್ಷಣ ನನ್ನ ಕಣ್ಣಿನ ರೆಪ್ಪೆ ಆಗಿ ಕಾಪಾಡ್ಕೋತಾರೆ ಅನ್ನೋ ನಂಬಿಕೆ ನನಗ್ ಬರ್ಬೇಕು. ನನಗೇನಾದ್ರೂ ನನ್ನ ಕುಟುಂಬ ನನ್ನ ಕಾಪಾಡುತ್ತೆ ಅನ್ನೋ ಭರವಸೆ ನನಗ್ ಸಿಗ್ಬೇಕು. ಆ ನಂಬಿಕೆ ಇವತ್ತು ಸತ್ ಹೋಯ್ತು. ಆ ಭರವಸೆ ನನ್ಗೆ ಕಣ್ಣಿಗೆ ಕಾಣ್ದಿರೋಷ್ಟು ದೂರ ಹೋಯ್ತು. ಇನ್ನು ಯಾವ ನಂಬಿಕೆಯಿಂದ ಈ ಮನೇಲಿ ಇರು ಅಂತೀರಾ? ನನ್ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ಮೇಲೆ ದಯವಿಟ್ಟು ನನ್ನ ತಡಿಬೇಡಿ. ಭಾಗ್ಯ, ನಿಂತ್ಕೋ. ನಿನ್ ಪ್ರಶ್ನೆಗೆ ಉತ್ತರನ ನಾನ್ ಕೊಡ್ತೀನಿ. ದೇವಯಾನಿ, ಸ್ವಲ್ಪ ಸುಮ್ಮನೆ ಇರು. ಇಷ್ಟು ಆರೋಪ ಮಾಡ್ತಿದ್ರೆ, ಇಷ್ಟೆಲ್ಲ ಅವಮಾನ ಮಾಡ್ತಿದ್ರೆ ಅವಳಿಗೆ ಕಾರಣ ಹೇಳಲೇಬೇಕಲ್ಲಕ್ಕ. ದೇವಯಾನಿ, ದಯವಿಟ್ಟು ನೀನ್ ಮಾತಾಡದೆ ಸುಮ್ಮನೆ ಇದ್ರೆ ಒಳ್ಳೇದು. ನೀವು ಸುಮ್ಮನೆ ಇರಿ ಭಾವ. ಭಾಗ್ಯನ್ಗೆ ನಿಜ ಗೊತ್ತಾಗ್ಲೇಬೇಕು. ನಾನ್ ನಿಜ ಹೇಳ್ತೀನಿ. ನಿನ್ನ ಮಿತ್ರನಿಗೆ ಕೊಟ್ಟು ಮದ್ವೆ ಮಾಡೋದು ಈ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ. ನಿನ್ನ ಸೊಸೆಯ ಕರ್ಕೊಂಡ್ ಬಂದು ಈ ಕೋಟೆಗೆ ಮಹಾರಾಣಿಯಂಗ್ ಮಾಡಿಸೋದು ನಮ್ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ. ಹಾಗಿದ್ಮೇಲೆ ನನ್ನನ್ ಯಾಕೆ ಮಿತ್ರ ಅವ್ರು ಕೊಟ್ಟು ಮದ್ವೆ ಮಾಡಿದ್ರು? ನನ್ ಯಾಕೆ ಈ ಮನೆ ಸೊಸೆ ಮಾಡ್ಕೊಂಡ್ರಿ? ನೀನು ಮಿತ್ರನ ಬೆಂಕಿಯಿಂದ ಕಾಪಾಡ್ದೆ ಅಂತ, ಅವನಿಗೆ ಪ್ರಾಣದಾನ ಮಾಡ್ದೆ ಅಂತ, ಈ ಮನೆ ವಾರಸ್ದಾರಂಗೆ ಉಸಿರು ಕೊಟ್ಟೆ ಅಂತ ನಮ್ ಭಾವನೆ ಕೃತಜ್ಞತೆಯಿಂದ ನಿನ್ನ ಮಿತ್ರನ್ಗೆ ಮದ್ವೆ ಮಾಡಿಸಿದ್ರು. ನಿನ್ಗೆ ಯಾರು ಇಲ್ಲ ಅಂತ ಗೊತ್ತಾಗಿ ನಿನ್ ಮೇಲೆ ಕನಿಕರಕ್ಕೆ ನಿನ್ಗೆ ಮಿತ್ರನ್ ಜೊತೆ ಮದ್ವೆ ಮಾಡಿದ್ರು. ಅವ್ರ ಮಾತಿಗೆ ಆಗಲ್ಲ ಅನ್ನೋಕ್ಕಾಗದೆ ನಾವೆಲ್ಲರೂ ಬಾಯ್ ಮುಚ್ಕೊಂಡ್ವಿ, ತಲೆ ತಗಸ್ಕೊಂಡು ಕೂತ್ಕೊಂಡ್ವಿ. ಸಾಕಾ? ಇನ್ನೇನಾದ್ರೂ ಹೇಳ್ಬೇಕಾ? ಏನು? ಯಾರು ಇಲ್ಲ ಅಂತ ಕನಿಕರಕ್ ಮದ್ವೆ ಮಾಡಿದ್ರ? ಈ ತರ ಮೋಸ ತುಂಬಿರೋ ಮನುಷ್ಯರ ಮಧ್ಯೆ ಬದುಕೋಕ್ಕಿಂತ ಯಾರು ಇಲ್ದೆ ಅನಾಥೆಯಾಗಿ ಬದುಕೋದೆ ತುಂಬಾ ಒಳ್ಳೇದು.
ಆದ್ರೂ ಕೃತಜ್ಞತೆ ಇದ್ರೆ ಯಾರಾದ್ರೂ ಒಳ್ಳೇದ್ ಮಾಡ್ತಾರೆ. ಆದ್ರೆ ನೀವೆಲ್ರೂ ಸೇರಿ ನನ್ ಕತ್ಕೊಯ್ದ್ರಿ. ಇಷ್ಟು ದಿನ ನಾನ್ ಎಂಥ ಮಾಯಲ್ ಬದುಕ್ತಿದ್ದೆ ಅಂತ ನನಗ್ ಈಗ ಅರ್ಥ ಆಗ್ತಿದೆ. ನಿಮ್ಗೆ ಯಾರಿಗೂ ಇಷ್ಟ ಇಲ್ದಿದ್ರು ನನ್ನ ಈ ಮನೆ ಸೊಸೆ ಅನ್ನೋ ಸಿಂಹಾಸನದ ಮೇಲೆ ಕೂರೋ ಹಾಗೆ ಮಾಡಿ ಆ ಸಿಂಹಾಸನದ ಹಿಂದೆ ನಿಂತ್ಕೊಂಡು ನನಗೆ ಕಾಣ್ದಿರೋ ಕತ್ತಿಯಿಂದ ನೀವೆಲ್ರೂ ಹಿರಿಯೋಕೆ ಸಿದ್ಧವಾಗಿದ್ರಿ ಅಂತಾಯ್ತು. ಇನ್ನು ನೀವ್ಯಾರು ಕಷ್ಟ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಜೀವನಕ್ಕೆ ಸಾಕಾಗೋಷ್ಟು ಗಾಯ ಈಗಾಗ್ಲೇ ನನ್ ಮನ್ಸಿಗೆ ಆಗೋಗಿದೆ. ನನ್ ಸಾಯೋವರ್ಗೂ ಮರೆಯಕ್ಕಾಗ್ದಿರೋಷ್ಟು ಹಿಂಸೆ ನನ್ ಮನ್ಸನ್ನ ಕಿತ್ತು ತಿನ್ನತ್ತೆ. ಇನ್ ಮುಂದೆ ನಿಮ್ಗೆ ಯಾರಿಗೂ ಯಾವ ಕಷ್ಟನೂ ಇರಲ್ಲ. ಈ ಕ್ಷಣನೇ ನಿಮ್ಮೆಲ್ಲರಿಂದ ದೂರ ಹೋಗ್ಬಿಡ್ತೀನಿ. ಇನ್ನು ನೀವ್ಯಾರು ಇಷ್ಟ ಇಲ್ದಿರೋ ಈ ಭಾಗ್ಯನ್ ಮುಂದೆ ಇಲ್ದಿರೋ ಅಭಿಮಾನನ ತೋರ್ಸೋ ಅಗತ್ಯನೇ ಇಲ್ಲ. ಇಲ್ದಿರೋ ಪ್ರೀತಿನ ನಟಿಸಿ ತೋರ್ಸೋ ಅಗತ್ಯನೂ ಇಲ್ಲ. ಭಾಗ್ಯ 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 ಹೊರಟೋದ್ರೆ ಮಿತ್ರನ್ ಜೀವನದಲ್ಲಿ ಬರೀ ಪ್ರಶ್ನೆಗಳು ಉಳಿದೋಗತ್ತೆ. ಮತ್ತೆ ಮಿತ್ರನ್ನ ಯಾವ ಗಂಡಾಂತರ ಯಾವ ಕಡೆಯಿಂದ ದಾಳಿ ಮಾಡತ್ತೋ ಅನ್ನೋ ಭಯದಲ್ಲೇ ನಾವೆಲ್ಲ ಬದುಕಬೇಕಾಗತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನಿನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಲ್ಲ ಅರವಿಂದ. ಯಾಕೆ ನೀನ್ ನಿನ್ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅರವಿಂದ? ನನ್ಗೆ ನನ್ ಸೊಸೆ ಮೇಲೆ ಅಭಿಮಾನ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ ಮಗನ್ ಮೇಲೆ ಅಪಾರವಾದ ಪ್ರೀತಿ ಇದೆ. ನನ್ ಮಗನ್ ಜೀವಕ್ಕೆ ಏನಾಗತ್ತೋ ಅನ್ನೋ ಭಯ ಇದೆ. ತಾಯಿ ಪ್ರೀತಿನ ಭಯನ ನೀವ್ ಯಾಕೆ ಅರ್ಥ ಮಾಡ್ಕೊಳಲ್ಲ? ತ್ರಿವಿಕ್ರಮ, ಏನಾದ್ರೂ ಮಾಡೋ, ಭಾಗ್ಯನ್ ತಡಿಯಪ್ಪ. ಅವಳು ಹೋಗ್ಬಿಟ್ರೆ ಈ ಮನೆ ಎಲ್ಲ ಕತ್ಲಾಗತ್ತಪ್ಪ. ಈ ಮನೆಯಲ್ಲಿರೋ ನಗು ಮಾಯ ಆಗತ್ತೆ. ದಯವಿಟ್ಟು ಏನಾದ್ರೂ ಮಾಡಪ್ಪ. ಜಗದೀಶ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಎಲ್ಲೋ ಫುಲ್ ಬಾಟ್ಲ್ ಏರಿಸಿ ಭಾಗ್ಯ ಬೇಕು ಆಸ್ತಿ ಬೇಕು ಅಂತ ಮತ್ತೆ ನನ್ನ ತಲೆ ತಿಂತಾನೋ ಏನೋ. ಹಲೋ ಅನ್ಸೂಯ ಮೇಡಮ್, ನಾನ್ ಜಗದೀಶ್. ನಿನ್ ಹೆಸರು ಫೋನಲ್ಲಿ ಕಾಣಿಸುತ್ತೆ ಅಲ್ವಾ? ಮೊದ್ಲು ನಿನ್ ವಿಷಯ ಏನು ಅಂತ ಹೇಳು. ಇಲ್ಲಿ ಮಿತ್ರ ಮನೆಯಲ್ಲಿ ದೊಡ್ಡ ಜಗಳ ಆಗ್ತಾ ಇದೆ. ಜಗಳ ಆಗ್ತಾ ಇದೆಯಾ? ಯಾಕೆ? ಮಿತ್ರ ಕುಟುಂಬ ಇಷ್ಟ ದಿನ ಭಾಗ್ಯಂಗ್ ಮೋಸ ಮಾಡಿದೆ ಅಂತ ಭಾಗ್ಯ ಒಬ್ಬೊಬ್ರಿಗೂ ಮಾನ ತೆಗಿತಾ ಇದ್ದಾಳೆ. ಮೊದ್ಲು ಏನಾಯ್ತು ಅಂತ ಸರಿಯಾಗಿ ಹೇಳಪ್ಪ. ಮತ್ತೆ ನನ್ ಮದ್ವೆ ಆದವನು ನನಗಿಂತ ಮೊದ್ಲೇ ಇನ್ನೊಬ್ಳನ್ ಪ್ರೀತಿಸ್ತಿದ್ದಾನೆ. ಎಲ್ರೂ ಸೇರಿ ನನಗ್ ಯಾಕೆ ಮೋಸ ಮಾಡಿದ್ರಿ? ಈ ಕ್ಷಣನೇ ಈ ಮನೆಯಿಂದ ಹೊರಟೋಗ್ತೀನಿ. ಭಾಗ್ಯ ಇನ್ನೊಂದು ಕ್ಷಣ ಕೂಡ ಮನೇಲಿ ಇರಲ್ಲ ಅಂತ ಹೊರಟು ನಿಂತಿದ್ದಾಳೆ. ಇನ್ನು ಮಿತ್ರಾಗೆ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಲು. ಮತ್ತೆ ಇನ್ನೇನು, ಭಾಗ್ಯ ತಿರುಗಿ ಮತ್ತೆ ನಮ್ಮನೆಗ್ ಬರ್ತಾಳೆ. ಮತ್ತೆ ನಿನ್ಗೆ ಭಾಗ್ಯಂಗೆ ಹೊಸ ಕತೆ ಶುರುವಾಗುತ್ತೆ. ಆದ್ರೆ ಅದು ಶುರುವಾಗ್ಬೇಕು ಅಂದ್ರೆ ಇವರು ಭಾಗ್ಯನ ಬಿಡ್ಬೇಕು. ಅಂದ್ರೆ ಇವ್ರು ಆಡೋ ಮಾತು ಕೇಳ್ತಾ ಇದ್ರೆ ಭಾಗ್ಯನ ಕಳ್ಸಲ್ವೇನೋ ಅನಿಸ್ತಿದೆ. ಅದು ನಿಜಾನೇ ಬಿಡು. ಅಷ್ಟಾರವಾಗಿ ಹೇಗ್ ಕಳಿಸ್ತಾರೆ? ಅದಕ್ಕೆ ನೀವೀಗ್ಲೇ ಹೊರಟು ಮಿತ್ರ ಮನೆಗ್ ಬಂದು ಏನಾದ್ರೂ ಜೋರ ಗಲಾಟೆ ಮಾಡಿ ಭಾಗ್ಯನ ಕರ್ಕೊಂಡು ಹೋಗ್ಬಿಡಿ. ಒಂದ್ಸಲ ಭಾಗ್ಯ ಮನೆಯಿಂದ ಹೊರಟ್ರೆ ಸಾಕು. ಆಮೇಲಿನ ಕತೆನ ನಾವು ಬರೆಯೋಣ. ಆಮೇಲಿನ ಟ್ವಿಸ್ಟ್ನು ಕೂಡ ನಾವೇ ಹೇಳೋಣ.
ಏನಂತೀರಾ? ಸರಿ, ನಾನು ಈಗ್ಲೇ ಹೊರಡ್ತೀನಿ. ಆದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು? ಈಗ ನಿಮ್ಗೆ ನನ್ನ ವಿಷಯ ಬೇಕಾ ಅಥವಾ ಭಾಗ್ಯನ ಕರ್ಕೊಂಡು ಹೋಗೋದ್ ಬೇಕಾ? ಏನೋ ಕುತೂಹಲ ಕೇಳ್ದೆ ಬಿಡಯ್ಯ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತೀಯ? ಸರಿ, ನಾನ್ ಹೊರಡ್ತೀನಿ. ಇಡು ಫೋನು. ಅಬ್ಬಾ, ಮಿತ್ರ ಭಾಗ್ಯ ಬೇರೆ ಆದ್ರೆ ಭಾಗ್ಯನ ಆಸ್ತಿ ಎಲ್ಲ ಹೊಡ್ಕೊಳ್ಳೋ ಅವಕಾಶ ಸಿಗತ್ತೆ. ಅಮ್ಮ ಭಾಗ್ಯ, ನಾವು ಮಾಡಿದ್ದು ತಪ್ಪೆ, ಒಪ್ಕೋತೀವಿ. ಒಂದು ಸರಿ ನನ್ನ ಮಾತು ಕೇಳು. ನೀನು ಆಚೆ ಕಾಲಿಟ್ಬಿಟ್ರೆ ನಿನ್ನ ಆವೇಶ ಆರ್ಬಹುದು, ಕೋಪ ತಣ್ಣಗಾಗ್ಬೋದು. ಆದ್ರೆ ಇಲ್ಲಿಂದ ಹೊರಟೋದ್ರೆ ಈ ಮನೆ ಪೂರ್ತಿ ಶೋಕ ಸಾಗರದಲ್ಲೇ ಮುಳುಗೋಗುತ್ತಮ್ಮ. ದಯವಿಟ್ಟು ಇಲ್ಲಿಂದ ಹೋಗ್ಬೇಕು ಅನ್ನೋ ನಿರ್ಧಾರನ ಬದಲಾಯಿಸಮ್ಮ. ಅಮ್ಮ ಭಾಗ್ಯ, ನಿನ್ ದೃಷ್ಟಿಲಿ ನಾವು ತಪ್ಪು ಮಾಡಿದೀವಿ, ಒಪ್ಕೋತೀವಿ. ಹಾಗಂತ ಎಲ್ರಿಗೂ ಇಂಥ ಶಿಕ್ಷೆ ಕೊಟ್ಟು ಹೋಗ್ಬೇಡ ಅಮ್ಮ. ನೀವು ಹೇಳಿದ್ದು ನಿಜ ಅದ್ಕೆ. ನೀವೆಲ್ಲರೂ ಮನ್ಸಾರೆ ಪ್ರೀತಿಸಿದ್ರೆ ನಾವು ಮಾತ್ರ ನಿಮಗೆ ಮೋಸ ಮಾಡಿದ್ವಿ. ಮದುವೆಗೆ ಮುಂಚೆ ನಿಮ್ಮ ಮೇಲೆ ನಮಗೆ ಯಾವ ಥರ ಅಭಿಪ್ರಾಯ ಕೂಡ ಇರಲಿಲ್ಲ. ಮದುವೆ ಆದ್ಮೇಲೆ ಮಾತ್ರ ನಾವೆಲ್ಲ ನಿಮ್ಮನ್ನ ಎಷ್ಟು ಇಷ್ಟಪಟ್ವಿ, ಎಷ್ಟು ಪ್ರೀತಿಸಿದ್ವಿ. ಅಟ್ಲೀಸ್ಟ್ ಅದನ್ನಾದರೂ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇರಿ ಅದ್ಗೆ. ಈ ಅನಸೂಯ ಎಲ್ಲೋದ್ರು? ಇನ್ನ ಬರ್ಲೇ ಇಲ್ವಲ್ಲ? ಇವ್ರು ಅದು ಇದು ಹೇಳಿ ಬೆಣ್ಣೆ ಹಚ್ಚಿ ಭಾಗ್ಯನ ತಡೆದು ಬಿಡ್ತಾರೆ ಅನ್ನಿಸ್ತಾ ಇದೆಯಲ್ಲ. ಪ್ಲೀಸ್ ಅದ್ಗೆ, ಎಲ್ರು ನಿಮ್ಗೆ ನೋವು ಕೊಟ್ರು ಅಂತ ನೀವು ಎಲ್ರಿಗೂ ನೋವು ಕೊಟ್ಟು ಹೊಟ್ಟೋಗ್ತೀರಾ? ಭಾಗ್ಯ ಅತ್ಗೆ ಯಾವತ್ತೂ ಹಾಗೆ ಮಾಡಲ್ಲ. ಅವರು ಕ್ಷಮಿಸ್ತಾರೆ, ಆದ್ರೆ ಕೋಪ ಮಾಡ್ಕೊಳ್ಳಲ್ಲ. ನಂಗೆ ಗೊತ್ತು. ದಯವಿಟ್ಟು ಹೋಗ್ಬೇಡಿ ಅದ್ಗೆ. ಬಾ, ಇವರೇನು ಬಿಟ್ಟು ಹೋಗ್ತಿರೋ ದರಿದ್ರನ ಕೈ ಹಿಡಿದು ಕರೀತಿದ್ದಾರೆ? ಭಾಗ್ಯ, ನೀನಿಲ್ಲಿಂದ ಹೋಗೋ ಹಾಗಿಲ್ಲ. ಯಾವುದೇ ಕಾರಣದಿಂದ ನೀನ್ ಮದ್ವೆ ಮಾಡಿದ್ರು ನೀನೀಗ ಮಿತ್ರಂಗೆ ಹೆಣ್ತೀನಿ. ಈ ಮನೆಗೆ ಸೊಸೆನೆ. ನೀನಿಲ್ಲೇ ಇರ್ಬೇಕು. ಸರಿ ತಪ್ಪುಗಳನ್ನ ಪ್ರತಿಯೊಬ್ರು ಮಾಡ್ತಾರೆ, ಪ್ರತಿಯೊಬ್ರು ಜೀವನದಲ್ಲೂ ನಡೆಯತ್ತೆ. ಒಂದು ತಪ್ಪು ನಡೀತಿದ್ದ ಹಾಗೆ ತಪ್ಪಿಸ್ಕೊಂಡು ಹೊರಟೋಗ್ತೀವಿ, ಸಂಬಂಧ ಮುರಿದು ಹೊರಟೋಗ್ತೀನಿ ಅಂದ್ರೆ ಯಾವ ಕುಟುಂಬನೂ ಸಂತೋಷದಿಂದ ಇರಲ್ಲ. ಯಾವುದೇ ಮನುಷ್ಯನೂ ಆನಂದವಾಗಿ ಬದುಕೋಕ್ಕಾಗಲ್ಲ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅರ್ಥ ಮಾಡ್ಕೋತೀನಿ ಅತ್ತೆ. ತಪ್ಪು ಎಲ್ರೂ ಮಾಡ್ತಾರೆ ಅಂತ, ಎಲ್ಲಾ ಪ್ರಶ್ನೆಗೂ ಉತ್ತರ ಇರಲ್ಲ ಅಂತ ಅರ್ಥ ಮಾಡ್ಕೋತೀನಿ. ಉತ್ತರ ಇಲ್ದೇ ಇದ್ರು ಪ್ರೀತಿ ಇದ್ರೆ ಸಾಕು, ಜೀವನನ ಸಂತೋಷವಾಗಿ ಕಳಿಬಹುದು. ಆದ್ರೆ ಆ ಪ್ರೀತಿ ಕೂಡ ಇಲ್ದಿದ್ರೆ, ಮಿತ್ರ ಅವ್ರ ಮನ್ಸಲ್ಲಿ ನಾನಿಲ್ಲ ಅಂದ್ರೆ ಇನ್ನೂ ಇಲ್ಲ, ನಾನು ಹೇಗಿರ್ಬೇಕು? ಅದ್ಗೆ ಅದ್ಗೆ ಭಾಗ್ಯ, ಭಾಗ್ಯ, ನೋಡು ಭಾಗ್ಯ, ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರ ಇದೆ. ನಿನಗಿರೋ ಪ್ರತಿ ಸಂದೇಹಕ್ಕೂ ಉತ್ತರ ಖಂಡಿತ ಸಿಗುತ್ತೆ. ಆದರೆ ಭಾಗ್ಯ, ಅದಕ್ಕೆ ಸಮಯ ಆಗತ್ತೆ. ಆ ಸಮಯ ಬರೋರ್ಗೂ ನೀನು ತಡೆಯಲ್ಲ ಅಂದರೆ ಅದನ್ನ ನಿನಗೀಗಲೇ ಹೇಳೋದಕ್ಕೆ ನಾನು ಸಿದ್ಧವಾಗಿದ್ದೆ. ಹೌದು ಭಾಗ್ಯ, ನಾನು ಹೇಳ್ತೀನಿ, ಎಲ್ಲದನ್ನೂ ಹೇಳ್ತೀನಿ. ಬೇಡಪ್ಪ.
ನೀವೇನು ಹೇಳ್ಬೇಡಿ, ನಾವೇನು ಕೇಳಲ್ಲ. ಈಗ ನೀವೆಲ್ರೂ ಸೇರ್ಕೊಂಡು ನಮಗಿಷ್ಟೆಲ್ಲ ಮೋಸ ಮಾಡಿದ್ದು ಅಲ್ದೆ ಕಾರಣ ಇದೆ, ಇನ್ನೇನೋ ಇದೆ ಅಂತ ಕಾಗಕ್ಕನ್ ಕತೆ ಹೇಳ್ತೀರಾ? ನನ್ ಮಗಳ ಜೀವನನ ನಾಶ ಮಾಡಿದ್ ಸಾಲ್ದು ಅಂತ ಮಾಡಿರೋ ತಪ್ಪೆಲ್ಲ ಮರ್ತು ಹೊಂದ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಾ? ಚೆನ್ನಾಗಿದೆ ಕಣ್ರಿ, ತುಂಬಾ ಚೆನ್ನಾಗಿದೆ. ಅದ್ ಹಾಗಲ್ಲ ಅನಸೂಯ. ನೀನ್ ಸುಮ್ನಿರಯ್ಯ, ದೊಡ್ಡ ಮನುಷ್ಯ. ಮಾಡಿದ್ದೆಲ್ಲ ನೀನು. ಇಷ್ಟೆಲ್ಲ ರಾಧಾ ಅಂತ ಆಗೋದಕ್ಕೆ ಕಾರಣ ನೀನು. ಅವತ್ತು ನನ್ ಮಗಳ ಹತ್ರ ಬಂದು ನಮ್ಮನೆ ಸೊಸೆ ಮಾಡ್ಕೋತೀನಿ, ನಮ್ಮನೆಗೆ ಮಹಾರಾಣಿ ಮಾಡ್ಕೋತೀನಿ ಅಂದ್ರೆ ಇವಳ ಅದೃಷ್ಟ ಎಷ್ಟು ಚೆನ್ನಾಗಿದೆ, ಇನ್ನಿವಳು ಖುಷಿಯಾಗಿರ್ತಾಳೆ ಅಂತ ನಾನು ಹೆಮ್ಮೆ ಪಟ್ಟೆ. ಆದ್ರೆ ಕೊನೆಗೆ ಇವಳ ಜೀವನ ಒಂದು ಆಟದ ಬೊಂಬೆ ಮಾಡಿ ಆಡ್ಕೋತೀರಿ ಅನ್ಕೊಳ್ಳಿಲ್ಲ. ಹೀಗೆ ಇನ್ನೊಬ್ಳು ಮೊದ್ಲು ಎಂಜಲ್ ಮಾಡಿರೋನ್ನ ನನ್ ಮಗಳಿಗೆ ಕೊಟ್ಟು ಮದ್ವೆ ಮಾಡ್ತೀರಿ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಅನಸೂಯ, ನೋಡ್ಕೊಂಡ್ ಮಾತಾಡು. ಆವೇಶದಲ್ಲಿ ಮಿತ್ರಾಗಿರೋ ಗಂಡಾಂತರದ ಬಗ್ಗೆ ನಂಗೆ ಗೊತ್ತು ಅಂತ ಹೇಳ್ಬಾರ್ದು. ಈ ಮ್ಯಾಟ್ರ್ ಮುಂದೆ ಯಾವತ್ತಾದ್ರೂ ನನ್ಗೆ ಉಪಯೋಗಕ್ಕೆ ಬರುತ್ತೆ. ಮಾತಲ್ಲಿ ಮರ್ಯಾದೆ ಕಡಿಮೆ ಆಗ್ತಾ ಇದೆ, ಮನುಷ್ಯರ ಮೇಲೆ ಗೌರವ ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಈ ವಿಷಯನ ದೊಡ್ಡದ್ ಮಾಡ್ಬೇಡ. ಅಬ್ಬಾ, ಮನುಷ್ಯನ್ ಜೀವನ ಜೊತೆ ಆಡ್ಕೊಳ್ಳೋ ನಿಮ್ಗೆ ಮರ್ಯಾದೆ ಬೇರೆ ಕೇಳು, ಮರ್ಯಾದೆ. ಒಂದ್ ಹೆಣ್ಣಿನ ಜೀವನನೇ ಬಲಿ ಕೊಟ್ಟಿರೋ ನಿಮ್ಗೆ ಗೌರವ ಕೊಡ್ಬೇಕಾ? ಗೌರವ ಗೌರವ ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಮಾತಾಡ್ಬೇಡ ಅರವಿಂದ. ಮರ್ಯಾದೆ ಗೌರವ ಮಾರ್ಕೆಟ್ ಅಲ್ಲಿ ಸಿಗುತ್ತೇನೋ, ಹೋಗಿ ಕೊಂಡ್ಕೊಳ್ಳಿ. ಅದ್ ಬಿಟ್ಟು ನಮ್ಮ ಹಾಗೆ ಆತ್ಮಾಭಿಮಾನ ಇರೋ ಮನುಷ್ಯರ ಜೊತೆ ಆಡ್ಕೊಳ್ಳೋಕೆ ಪ್ರಯತ್ನನೂ ಮಾಡ್ಬೇಡಿ. ಈಗಾಗ್ಲೇ ನನ್ ಮಗಳಿಗೆ ನೀವು ಮಾಡಿರೋ ದ್ರೋಹನೇ ಸಾಕು. ಇನ್ಮೇಲಾದ್ರೂ ಅವಳಿಗೆ ಮೋಸ ಹೋಗೋಕೆ ಅವಕಾಶ ಕೊಡದೆ ಅವಳ ಭವಿಷ್ಯನಾದ್ರೂ ನಾನು ಕಾಪಾಡ್ಕೋತೀನಿ. ಬಾ ಭಾಗ್ಯ, ಬಾ. ಅದಕ್ಕೆ ಪ್ಲೀಸ್, ಅದಕ್ಕೆ ಪ್ಲೀಸ್ ಒಂದ್ಸಲ ನನ್ ಮಾತು ಕೇಳು. ಮಿತ್ರ, ನಿನ್ಗೂ ನಮಸ್ಕಾರ, ನಿಮ್ ಮನೆಗೂ ನಮಸ್ಕಾರ, ನಿನ್ಗೆ ಭಾಗ್ಯಂಗ ಆಗಿದ್ ಮದ್ವೆಗೂ ನಮಸ್ಕಾರ. ನಮ್ಮನ್ನ ಬಿಟ್ಬಿಡಿ. ಬಾ ಭಾಗ್ಯ. ಒಂದ್ ನಿಮಿಷ ಭಾಗ್ಯ, ಪ್ಲೀಸ್ ಭಾಗ್ಯ. ಅನಸೂಯ, ಶಾಲಿನಿ, ನಿಮ್ಮಮ್ಮ ಎಲ್ಲಿ? ಹೊರಗಡೆ ಎಲ್ಲೋ ಹೋಗಿದ್ದಾಳಪ್ಪ. ಹೊರಗೆ ಅಂದ್ರೆ ಎಲ್ಲಿಗೆ? ಹೇಳಿಲ್ಲಪ್ಪ. ಹೇಳ್ದೆ ಹೋಗೋದು ಅಂದ್ರೆ ಏನು? ಬಾ ಭಾಗ್ಯ. ಓ, ಭಾಗ್ಯನ್ ಕರ್ಕೊಂಬರಕ್ ಹೋಗಿದ್ಯಾ? ಹೇಳಿದ್ರೆ ನಾನು ಕೂಡ ಬರ್ತಿದ್ನಲ್ಲ ಅನ್ಸೂಯ. ಮಗಳ ಜೊತೆ ಅಳಿಯನ್ನು ಕರ್ಕೊಂಬರ್ಬೋದಿತ್ತಲ್ಲ. ಒಲೆ ಮೇಲ್ ಕೂತಿರೋ ಪಾತ್ರೆಗೆ ಒಳಗಡೆ ಆಗ್ತಿರೋ ಉರಿ ತಾಕತ್ತೆ ಹೊರತು ನೆಲದ ಮೇಲ್ ಬಿದ್ದಿರೋ ಬೂದಿ ಕಾಣುತ್ತಾ ಅನ್ನೋ ಹಾಗೆ ಬಾಡ್ ಹೋಗಿರೋ ಭಾಗ್ಯನ್ ಫೇಸು ಈ ಬ್ಯಾಗ್ ನೋಡಿದ್ರೆ ಭಾಗ್ಯನ್ ಜೀವನನು ಬೂದಿ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಏನ್ ಮಾತಾಡ್ತಿದ್ಯಾ ಅನಸೂಯ? ಭಾರಿ ದೊಡ್ಡ ಜನ, ದೊಡ್ಡ ಬಂಗ್ಲೆ, ದೊಡ್ಡದಾಗಿರೋ ಕಾರು ಅನ್ಕೊಂಡು ಆ ದೊಡ್ಡ ಮನುಷ್ಯ ಮಿತ್ರಗೆ ನಮ್ ಭಾಗ್ಯನ್ ಕೊಟ್ಟು ಮದ್ವೆ ಮಾಡಿದ್ವಲ್ಲ. ಅವ್ರಿಗಿರೋ ಬಂಗ್ಲೆ ಹಾಗೆ ಅವ್ರ ಹಿಂದೆ ಇರೋ ಕಥೆನೂ ದೊಡ್ಡದಾಗೆ ಇದೆ. ಅಂದ್ರೆ ಸೂಟು ಬೂಟು ಹಾಕೊಂಡು ತಿರುಗ್ತಿದ್ರೆ ನೋಡಕ್ಕೆ ಚೆನ್ನಾಗಿದ್ದಾನೆ ಅಂತ ನೀವ್ ಅನ್ಕೊಂಡ್ರಲ್ಲ, ಅವನು ಮದ್ವೆ ಆಗೋಕ್ ಮೊದ್ಲಿಂದ ಒಂದು ಪ್ರೇಮ ಕಥೆ ನಡೆಸ್ತಿದ್ನಂತೆ. ಏನ್ ಭಾಗ್ಯ ಇದೆಲ್ಲ? ನಿಮ್ ಚಿಕ್ಕಮ್ಮ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಮನೀಷಾ ಅನ್ನೋ ಹುಡುಗಿ ಇದ್ಲಲ್ಲ, ಸ್ನೇಹಿತೆ ಸ್ನೇಹಿತೆ ಅಂತ ಹೇಳಿ ಹೇಳಿ ನಂಬಿಸಿದ್ರಲ್ಲ, ಆ ಸ್ನೇಹದ ಹಿಂದೆನೆ ದೊಡ್ಡ ಚರಿತ್ರೆನೇ ಬರ್ದಿದ್ದಾರೆ. ಆ ಚರಿತ್ರೆ ಬಗ್ಗೆ ಆ ಕುಟುಂಬದಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ. ತಾಳಿ
ಕಟ್ಟಿರೋ ಹೆಂಡತಿ ಇದ್ದಾಗ್ಲೇ ಆ ಹುಡುಗಿಗೆ ಇನ್ನೊಂದ್ಸಲ ತಾಳಿ ಕಟ್ಟೋಕೆ ಹೊರಟಿದ್ಲಂತೆ.